ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆದಮೇಲೆ ಮುಂಬರುವಂಥ TET, CTET, GPSTR ಮತ್ತು ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಉಪಯುಕ್ತವಾಗುವಂಥ ಬುದ್ಧಿಶಕ್ತಿ ಮತ್ತು ಬುದ್ಧಿಶಕ್ತಿಯ ಪ್ರಮುಖ ಸಿದ್ಧಾಂತಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಆದಮೇಲೆ ಇವತ್ತಿನ ಈ ತರಗತಿ ಮುಂಬರುವಂಥ TET ಪರೀಕ್ಷೆಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ. ಆದ್ದರಿಂದ ಈ ತರಗತಿಯನ್ನು ಯಾರೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ಹೊಸ ವಿಡಿಯೋ ತರಗತಿಯ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ತರಗತಿಯನ್ನು ನೇರವಾಗಿ ಆರಂಭ ಮಾಡೋಣ. ಇವತ್ತಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅನ್ನುವಂಥದ್ದನ್ನು ಮೊದಲಿಗೆ ನೋಡೋಣ. ಆದಮೇಲೆ ಇವತ್ತಿನ ತರಗತಿಯಲ್ಲಿ ನಾವು ಮೊದಲಿಗೆ ಬುದ್ಧಿಶಕ್ತಿಯ ಅರ್ಥವನ್ನು ತಿಳ್ಕೊಳ್ತೀವಿ. ಅದಾದ ನಂತರ ಚಾರ್ಲಸ್ ಸ್ಪಿಯರ್ಮನ್ ಅವರ ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಳ್ತೀವಿ. ಅದಾದ ನಂತರ ಮತ್ತೊಂದು ಬುದ್ಧಿಶಕ್ತಿಯ ಸಿದ್ಧಾಂತವಾಗಿರ್ತಕ್ಕಂಥ ರಾಬರ್ಟ್ ಸ್ಟರ್ನ್ಬರ್ಗ್ ಅವರ ಬುದ್ಧಿಶಕ್ತಿಯ ತ್ರಿಗುಣ ಸಿದ್ಧಾಂತದ ಬಗ್ಗೆ ಕೂಡ ಬಹಳಷ್ಟು ಡೀಟೇಲ್ ಆಗಿ ನಾವು ತಿಳ್ಕೊಳ್ತೀವಿ. ಅದಾದ ನಂತರ ಈ ತರಗತಿಯ ಕೊನೆಗೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಗೆ ಇರತಕ್ಕಂಥ ಮಹತ್ವದ ಅಂಶಗಳನ್ನು ನಿಮಗೆ ಒಂದೇ ಕಡೆ ಒದಗಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಬನ್ನಿ ನೇರವಾಗಿ ತರಗತಿಯನ್ನು ಆರಂಭ ಮಾಡೋಣ. ಮೊದಲಿಗೆ ನಾವು ಬುದ್ಧಿಶಕ್ತಿ ಅಂದರೆ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಬುದ್ಧಿಶಕ್ತಿಯ ಪ್ರಮುಖ ವ್ಯಾಖ್ಯಾನಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಆಕ್ಸ್ಫರ್ಡ್ ನಿಘಂಟಿನವರು ಈ ಬುದ್ಧಿಶಕ್ತಿಯನ್ನು ಏನು ವ್ಯಾಖ್ಯಾನ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಕಲಿಯಲು, ಗ್ರಹಿಸಲು, ಅರ್ಥ ಮಾಡಿಕೊಳ್ಳಲು ಮತ್ತು ತಿಳಿದುಕೊಳ್ಳಲು ಬೇಕಾಗಿರ್ತಕ್ಕಂಥ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳ್ತಾರೆ. ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಬುದ್ಧಿಶಕ್ತಿ ಅಂದರೆ ಏನು? ಕಲಿಯಲಿಕ್ಕೆ, ಗ್ರಹಿಸಲಿಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಹಾಗೂ ತಿಳ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯವನ್ನೇ ಬುದ್ಧಿಶಕ್ತಿ ಅಂತ ಆಕ್ಸ್ಫರ್ಡ್ ನಿಘಂಟು ವ್ಯಾಖ್ಯಾನ ಮಾಡುತ್ತೆ. ಇನ್ನು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಗೆ ಆಲ್ಫ್ರೆಡ್ ಬೀನಿ ಅವರದ್ದು ಕೂಡ ಒಂದು ವ್ಯಾಖ್ಯಾನ ಇದೆ. ಆಲ್ಫ್ರೆಡ್ ಬೀನಿ ಅವರನ್ನು ನಾವು ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಅಂತ ಕರಿತೀವಿ. ಇವರು ಫ್ರಾನ್ಸ್ ದೇಶದ ಮನೋವಿಜ್ಞಾನಿ. ತಮ್ಮ ಸ್ನೇಹಿತರಾಗಿರ್ತಕ್ಕಂಥ ಥಿಯೋಡರ್ ಸೈಮನ್ ಅವ್ರ ಜೊತೆ ಸೇರಿಕೊಂಡು ಆಲ್ಫ್ರೆಡ್ ಬೀನೆ ಏನು ಮಾಡ್ತಾರೆ ಅಂದರೆ 1905ರಲ್ಲಿ ಮೊಟ್ಟ ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಪರಿಚಯ ಮಾಡ್ತಾರೆ. ಹೀಗಾಗಿ ಆಲ್ಫ್ರೆಡ್ ಬೀನೆ ಅವರನ್ನು ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಅಂತ ಕರೀತಾರೆ. ಹಾಗಾದರೆ ಆಲ್ಫ್ರೆಡ್ ಬೀನೆ ಅವರು ಬುದ್ಧಿಶಕ್ತಿ ಅಂದರೆ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಆಲ್ಫ್ರೆಡ್ ಬೀನೆ ಅವರ ಪ್ರಕಾರ ಬುದ್ಧಿಶಕ್ತಿ ಅಂದರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ, ಸರಿ ಮತ್ತು ತಪ್ಪುಗಳನ್ನು ನಿರ್ಧಾರ ಮಾಡುವಂಥ ಮತ್ತು ತೀರ್ಮಾನ ತೆಗೆದುಕೊಳ್ಳುವಂಥ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಆಲ್ಫ್ರೆಡ್ ಬೀನಿ ಅವರು ವ್ಯಾಖ್ಯಾನ ಮಾಡ್ತಾರೆ. ಆಲ್ಫ್ರೆಡ್ ಬೀನಿ ಅವರ ಪ್ರಕಾರ ಬುದ್ಧಿಶಕ್ತಿ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು, ಸರಿ ಯಾವುದು ತಪ್ಪು ಯಾವುದು ಇದನ್ನು ಗುರುತಿಸೋದು ಮತ್ತು ತೀರ್ಮಾನ ತೆಗೆದುಕೊಳ್ತಕ್ಕಂಥ ಒಂದು ವಿಶೇಷ ಸಾಮರ್ಥ್ಯವನ್ನೇ ಆಲ್ಫ್ರೆಡ್ ಬೀನಿ ಅವರು ಬುದ್ಧಿಶಕ್ತಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇನ್ನು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಗೆ ವೆಸ್ಲರ್ ಅವರ ವ್ಯಾಖ್ಯಾನ ಏನಿದೆ ಅನ್ನುವಂಥದ್ದನ್ನು ನೋಡೋಣ. ಪಕ್ಕದ ಚಿತ್ರದಲ್ಲಿ ನೀವು ವೆಸ್ಲರ್ ಅವರನ್ನ ಗಮನಿಸ್ತಾ ಇದ್ದೀರಿ. ವೆಸ್ಲರ್ ಅವರ ಪ್ರಕಾರ ಬುದ್ಧಿಶಕ್ತಿ ಅಂದರೆ ಉದ್ದೇಶಪೂರ್ವಕವಾಗಿ ವರ್ತಿಸುವ, ವಿವೇಕಹಿತವಾಗಿ ಆಲೋಚಿಸುವ ಮತ್ತು ಯಶಸ್ವಿಯಾಗಿ ಒಂದು ಪರಿಸರಕ್ಕೆ ಹೊಂದಿಕೊಳ್ಳುವಂಥ ಹಲವು ಮಾನಸಿಕ ಗುಣಗಳ ಸಂಕಲನ ರೂಪವನ್ನೇ ವೆಸ್ಲರ್ ಅವರು ಬುದ್ಧಿಶಕ್ತಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಉದ್ದೇಶಪೂರ್ವಕವಾಗಿ ವರ್ತನೆ ಮಾಡೋದು, ವಿವೇಕಹಿತವಾಗಿ ಅಥವಾ ವಿವೇಕ ಸಹಿತವಾಗಿ ಆಲೋಚನೆ ಮಾಡೋದು ಮತ್ತು ಯಶಸ್ವಿಯಾಗಿ ಒಂದು ಪರಿಸರಕ್ಕೆ ಹೊಂದಿಕೊಳ್ಳೋದನ್ನು ಇವರು ಬುದ್ಧಿಶಕ್ತಿ ಅಂತ ಕರೀತಾರೆ. ಇನ್ನು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಗೆ ಮಣ್ಣವರು ಏನು ಹೇಳ್ತಾರೆ? ಮಣ್ಣವರ ಪ್ರಕಾರ ಸಂದರ್ಭೋಚಿತ ಸಮಾಯೋಜನೆಗೆ ಪೋಷಕವಾಗಿರ್ತಕ್ಕಂಥ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಮಣ್ಣವರು ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಒಂದು ಸಂದರ್ಭಕ್ಕೆ ತಕ್ಕಂಗೆ ಆ ಸಂದರ್ಭಕ್ಕೆ ನಾವು ಹೊಂದಾಣಿಕೆ ಆಗುವಂಥ ಒಂದು ವಿಶೇಷ ಸಾಮರ್ಥ್ಯವನ್ನೇ ಬುದ್ಧಿಶಕ್ತಿ ಅಂತ ಮಣ್ಣವರು ವ್ಯಾಖ್ಯಾನ ಮಾಡ್ತಾರೆ. ಹಾಗಾದರೆ ಟರ್ಮನ್ ಅವರು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಗೆ ಏನು ವ್ಯಾಖ್ಯಾನವನ್ನು ಕೊಡ್ತಾರೆ? ಟರ್ಮನ್ ಅವರ ಪ್ರಕಾರ ಬುದ್ಧಿಶಕ್ತಿಯ ವ್ಯಾಖ್ಯಾನ ಏನು? ಈ ಪ್ರಶ್ನೆಗೆ ನೀವು ಉತ್ತರವನ್ನು ಕಾಮೆಂಟ್ ಮಾಡಿ. ಇದಿಷ್ಟು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಗೆ ಪ್ರಮುಖ ವ್ಯಾಖ್ಯಾನಗಳನ್ನು ತಿಳ್ಕೊಂಡ್ವಿ ನಾವು. ಇನ್ನು ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತ, ಇದನ್ನು ಚಾರ್ಲಸ್ ಸ್ಪಿಯರ್ಮನ್ ಅವರು 1927ರಲ್ಲಿ ದ್ವಿಕಾರಕ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಸ್ಪಿಯರ್ಮನ್ ಅವರ ಪ್ರಕಾರ ಬುದ್ಧಿಶಕ್ತಿಯಲ್ಲಿ ಸಾಮಾನ್ಯಕಾರಕ ಮತ್ತು ನಿರ್ದಿಷ್ಟಕಾರಕ ಅನ್ನುವಂಥ ಎರಡು ಅಂಶಗಳು ಇದ್ದಾವೆ ಅಂತ ಚಾರ್ಲಸ್ ಸ್ಪಿಯರ್ಮನ್ ಅವರು ಹೇಳ್ತಾರೆ. ಬುದ್ಧಿಶಕ್ತಿಯಲ್ಲಿ ಯಾವೆಲ್ಲ ಅಂಶಗಳಿವೆ? ಮುಖ್ಯವಾಗಿ ಎರಡು ಅಂಶಗಳು ಬರ್ತವೆ. ಮೊದಲನೇದು ಜಿ ಕಾರಕ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಜನರಲ್ ಫ್ಯಾಕ್ಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಜನರಲ್ ಫ್ಯಾಕ್ಟರ್ ಇದು. ಇನ್ನು ನಿರ್ದಿಷ್ಟ ಕಾರಕ, ಇದನ್ನು ಸ್ಪೆಸಿಫಿಕ್ ಫ್ಯಾಕ್ಟರ್ ಅಂತ ಕರೀತಾರೆ. ಸ್ಪೆಸಿಫಿಕ್ ಫ್ಯಾಕ್ಟರ್ ಅಂತ ಇದನ್ನು ಕರೀತಾರೆ. ಸಾಮಾನ್ಯಕಾರಕ ಮತ್ತು ನಿರ್ದಿಷ್ಟಕಾರಕ. ಸ್ಪಿಯರ್ಮನ್ ಅವರ ಪ್ರಕಾರ ಬುದ್ಧಿಶಕ್ತಿಯಲ್ಲಿ ಜನರಲ್ ಫ್ಯಾಕ್ಟರ್ ಮತ್ತು ಸ್ಪೆಸಿಫಿಕ್ ಫ್ಯಾಕ್ಟರ್ ಅನ್ನುವಂಥ ಎರಡು ಅಂಶಗಳು ಕಂಡು ಬರ್ತವೆ. ಹಾಗಾದರೆ ಈ ಜಿ ಕಾರಕ ಏನು ಮಾಡುತ್ತೆ? ಜಿ ಕಾರಕವು ಎಲ್ಲ ಸಾಧನೆಗಳಿಗೂ ಆಧಾರವಾದ ಮೂಲ ಅಂಶಗಳನ್ನು ಒಳಗೊಂಡಿದೆ.
ಅರ್ಥ ಆಯ್ತಾ? ಎಲ್ಲ ಸಾಧನೆಗಳಿಗೂ ಕೂಡ ಕಾರಣವಾಗಿರ್ತಕ್ಕಂಥ ಮೂಲ ಅಂಶಗಳನ್ನ ಯಾವುದು ಒಳಗೊಂಡಿದೆ ಅಂದರೆ ಜಿ ಕಾರಕ, ಜನರಲ್ ಫ್ಯಾಕ್ಟರ್ ಅನ್ನುವಂಥದ್ದು ಒಳಗೊಂಡಿದೆ. ಇನ್ನು ಈ ಜಿ ಕಾರಕದ ಜೊತೆಗೆ ಕೆಲವು ನಿರ್ದಿಷ್ಟ ಸಾಮರ್ಥ್ಯಗಳನ್ನು ಕೂಡ ಬುದ್ಧಿಶಕ್ತಿ ಒಳಗೊಂಡಿದೆ ಅಂತ ಹೇಳ್ತಾರೆ. ಹಾಗಾದರೆ ಎಸ್ ಅಂದರೆ ಸ್ಪೆಸಿಫಿಕ್ ಫ್ಯಾಕ್ಟರ್. ಚಾರ್ಲಸ್ ಸ್ಪಿಯರ್ಮನ್ ಅವರ ಪ್ರಕಾರ ಬುದ್ಧಿಶಕ್ತಿ 2 ಕಾರಕಗಳನ್ನು ಒಳಗೊಂಡಿದೆ ಅನ್ನುವಂಥದ್ದು. ಇನ್ನು ಎಲ್ಲ ಉತ್ತಮ ಹಾಡುಗಾರರು, ಎಲ್ಲ ಉತ್ತಮ ವಾಸ್ತುಶಿಲ್ಪಿಗಳು, ಎಲ್ಲ ಉತ್ತಮ ವಿಜ್ಞಾನಿಗಳು, ಎಲ್ಲ ಉತ್ತಮ ಕ್ರೀಡಾಪಟುಗಳು ಸಾಮಾನ್ಯವಾಗಿ ಜಿ ಕಾರಕದಲ್ಲಿ ಉನ್ನತ ಶ್ರೇಣಿಯಲ್ಲಿ ಇರ್ತಾರೆ. ಅರ್ಥ ಆಯ್ತಾ? ಉತ್ತಮ ಹಾಡುಗಾರರು, ವಾಸ್ತುಶಿಲ್ಪಿಗಳು, ವಿಜ್ಞಾನಿಗಳು, ಕ್ರೀಡಾಪಟುಗಳು ಇವರೆಲ್ಲರಲ್ಲಿ ಜಿ ಅಂದರೆ ಜನರಲ್ ಫ್ಯಾಕ್ಟರ್ ಅನ್ನುವಂಥದ್ದು ಏನಾಗಿರುತ್ತೆ ಅಂತಂದರೆ ಉನ್ನತ ಮಟ್ಟದಲ್ಲಿ ಇರುತ್ತೆ. ಇದರ ಜೊತೆಗೆ ಯಾರಲ್ಲಿ ಎಸ್ ಅನ್ನುವಂಥದ್ದು ಅಂದರೆ ಸ್ಪೆಸಿಫಿಕ್ ಫ್ಯಾಕ್ಟರ್ ಯಾರಲ್ಲಿ ಜಾಸ್ತಿ ಆಗಿರುತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಉದಾಹರಣೆಯನ್ನು ನಾವು ನೋಡ್ತಾ ಹೋಗೋಣ. ಈಗಾಗಲೇ ಹೇಳಿದೆ, ಈ ಸಾಮಾನ್ಯವಾಗಿ ಉತ್ತಮ ಹಾಡುಗಾರರು, ಉತ್ತಮ ಕ್ರೀಡಾಪಟುಗಳು, ಉತ್ತಮ ವಿಜ್ಞಾನಿಗಳು ಇವರಲ್ಲಿ ಏನಾಗಿರುತ್ತೆ ಅಂದರೆ ಜಿ ಅನ್ನುವಂಥದ್ದು ಸಾಮಾನ್ಯವಾಗಿರುತ್ತೆ ಅಂತ ನಾವು ಹೇಳಿದ್ವಿ. ಹಾಗೆ ಇವರಲ್ಲಿ ಏನಾಗುತ್ತೆ ಅಂತಂದರೆ ಇದರ ಜೊತೆಗೆ ಅವರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅದ್ಭುತ ಸಾಧನೆ ಮಾಡಬಲ್ಲದಾಗಿರ್ತಕ್ಕಂಥ ವಿಶೇಷ ನಿರ್ದಿಷ್ಟ ಸಾಮರ್ಥ್ಯಗಳನ್ನು ಹೊಂದಿರ್ತಾರೆ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ ನಾನು ನಿನ್ನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟ ಆಡ್ತಕ್ಕಂಥ ಎಲ್ಲ ಕ್ರಿಕೆಟ್ ಆಟಗಾರರಲ್ಲಿ ಜಿ ಅನ್ನುವಂಥದ್ದು ಒಂದು ಸಾಮಾನ್ಯ ಕಾರಕ ಹೆಚ್ಚಾಗಿರುತ್ತೆ. ಆದರೆ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಬ್ರಿಯಾನ್ ಲಾರಾ ಮುಂತಾದವರು ಶ್ರೇಷ್ಠ ಕ್ರಿಕೆಟ್ ಪಟುಗಳಾಗಲಿಕ್ಕೆ ಕಾರಣ ಏನು ಅಂತಂದರೆ ಅವರಲ್ಲಿ ಜಿ ಕಾರಕದ ಜೊತೆಗೆ ವಿಶೇಷ ಬುದ್ಧಿಶಕ್ತಿ ಕಾರಕ ಅಂದರೆ ಸ್ಪೆಸಿಫಿಕ್ ಫ್ಯಾಕ್ಟರ್ ಅನ್ನುವಂಥದ್ದು ಏನಾಗಿರುತ್ತೆ ಅಂದರೆ ಹೆಚ್ಚಾಗಿರುತ್ತೆ. ಹೀಗಾಗಿಯೇ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಕ್ರಿಕೆಟ್ ಪಟುಗಳಾಗಿ ಗುರುತಿಸಿಕೊಳ್ತಾರೆ. ಅರ್ಥ ಆಯ್ತಾ? ಇದಿಷ್ಟು ಚಾರ್ಲಸ್ ಸ್ಪಿಯರ್ಮನ್ ಅವರ ದ್ವಿಕಾರಕ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ. ಚಾರ್ಲಸ್ ಸ್ಪಿಯರ್ಮನ್ ಅವರ ಪ್ರಕಾರ ಬುದ್ಧಿಶಕ್ತಿಯಲ್ಲಿ ಮುಖ್ಯವಾಗಿ 2 ಫ್ಯಾಕ್ಟರ್ಗಳು ಕಂಡುಬರ್ತದೆ. ಮೊದಲನೇದು ಜಿ, ಆಮೇಲೆ ಎರಡನೇದು ಎಸ್ ಅನ್ನುವಂಥದ್ದು. ಇದು ನಮಗೆ ನೆನಪಿರಬೇಕು. ಇದಿಷ್ಟು ಚಾರ್ಲಸ್ ಸ್ಪಿಯರ್ಮನ್ ಅವರ ದ್ವಿಕಾರಕ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ ನಾವು ಏನು ಮಾಡೋಣ ಅಂತಂದರೆ ರಾಬರ್ಟ್ ಸ್ಟರ್ನ್ಬರ್ಗ್ ಅವರ ಬುದ್ಧಿಶಕ್ತಿಯ ತ್ರಿಗುಣ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ಪಕ್ಕದ ಚಿತ್ರದಲ್ಲಿ ನೀವು ಗಮನಿಸ್ತಾ ಇರಬಹುದು, ಇವರೇ ಯಾರು ಅಂತಂದರೆ ರಾಬರ್ಟ್ ಸ್ಟರ್ನ್ಬರ್ಗ್ ಅನ್ನುವಂಥವರು. ಅರ್ಥ ಆಯ್ತಾ? ರಾಬರ್ಟ್ ಸ್ಟರ್ನ್ಬರ್ಗ್ ಇವರು ಟ್ರಯಾರ್ಕಿಕ್ ಸಿದ್ಧಾಂತವನ್ನು ಅಂದರೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ತ್ರಿಗುಣ ಸಿದ್ಧಾಂತವನ್ನು ಮಂಡಿಸ್ತಾರೆ. ರಾಬರ್ಟ್ ಸ್ಟರ್ನ್ಬರ್ಗ್ ಅವರ ಪ್ರಕಾರ ಬುದ್ಧಿಶಕ್ತಿಯಲ್ಲಿ ಮುಖ್ಯವಾಗಿ 3 ವಿಧಗಳು ಕಂಡು ಬರ್ತವೆ ಅಂತ ಹೇಳ್ತಾರೆ. ಆ 3 ವಿಧಗಳನ್ನ ಅಭ್ಯಾಸ ಮಾಡೋದಕ್ಕಿಂತ ಮೊದಲು ಸ್ಟರ್ನ್ಬರ್ಗ್ ಅವರು ಬುದ್ಧಿಶಕ್ತಿಯನ್ನು ಹೇಗೆ ವ್ಯಾಖ್ಯಾನ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ವ್ಯಕ್ತಿ ತನ್ನ ಮತ್ತು ತನ್ನ ಸಮಾಜದ ಗುರಿಯ ಸಾಧನೆಗಾಗಿ ಸಂದರ್ಭಕ್ಕೆ ಹೊಂದಿಕೊಳ್ಳುವ, ಪರಿಸರವನ್ನು ಮಾರ್ಪಡಿಸುವ ಇಲ್ಲವೇ ಸೂಕ್ತ ಪರಿಸರವನ್ನು ಆಯ್ಕೆ ಮಾಡುವಂಥ ಒಂದು ಸಾಮರ್ಥ್ಯವನ್ನೇ ಬುದ್ಧಿಶಕ್ತಿ ಅಂತ ರಾಬರ್ಟ್ ಸ್ಟರ್ನ್ಬರ್ಗ್ ಅವರು ವ್ಯಾಖ್ಯಾನ ಮಾಡ್ತಾರೆ. ಇನ್ನು ರಾಬರ್ಟ್ ಸ್ಟರ್ನ್ಬರ್ಗ್ ಅವರ ಪ್ರಕಾರ ಅವರ ತ್ರಿಗುಣ ಸಿದ್ಧಾಂತದಲ್ಲಿ ಮುಖ್ಯವಾಗಿ ಬುದ್ಧಿಶಕ್ತಿಯು 3 ವಿಧಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಎಷ್ಟು ವಿಧ? 3 ವಿಧಗಳು. ಹಾಗಾದರೆ ಆ 3 ವಿಧದ ಬುದ್ಧಿಶಕ್ತಿ ಯಾವುದು? ಮೊದಲನೇದು ವಿಶ್ಲೇಷಕ ಬುದ್ಧಿಶಕ್ತಿ, ಎರಡನೇದು ಅನುಭವಾತ್ಮಕ ಬುದ್ಧಿಶಕ್ತಿ ಅಥವಾ ಇದನ್ನು ಸಂಶೋಧಕ ಬುದ್ಧಿಶಕ್ತಿ ಅಂತ ಕರೀತಾರೆ. ಇನ್ನು ಮೂರನೇದು ಸಾಂದರ್ಭಿಕ ಬುದ್ಧಿಶಕ್ತಿ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈ ಒಂದೊಂದೇ ಬುದ್ಧಿಶಕ್ತಿಯನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದು ವಿಶ್ಲೇಷಕ ಬುದ್ಧಿಶಕ್ತಿ, ಕಾಂಪೋನೆನ್ಷಿಯಲ್ ಇಂಟೆಲಿಜೆನ್ಸ್ ಅಂತ ಇದನ್ನು ಕರೀತಾರೆ. ಅಂದರೆ ಸಮಸ್ಯೆ ಪರಿಹಾರಕ್ಕಾಗಿ ಮಾಹಿತಿಯನ್ನು ವಿಶ್ಲೇಷಿಸುವ ಸಾಮರ್ಥ್ಯವನ್ನೇ ನಾವು ವಿಶ್ಲೇಷಕ ಬುದ್ಧಿಶಕ್ತಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಪರಿಹಾರಕ್ಕಾಗಿ, ಒಂದು ಸಮಸ್ಯೆಯ ಪರಿಹಾರಕ್ಕಾಗಿ ಬಂದಿರುವಂಥ ಮಾಹಿತಿಯನ್ನು ವಿಶ್ಲೇಷಣೆ ಮಾಡುವಂಥ ಸಾಮರ್ಥ್ಯವನ್ನೇ ವಿಶ್ಲೇಷಕ ಬುದ್ಧಿಶಕ್ತಿ ಅಂತ ಕರಿತೀವಿ. ಈ ಸಾಮರ್ಥ್ಯ ಅಧಿಕವಾಗಿರ್ತಕ್ಕಂಥ ವ್ಯಕ್ತಿ ವಿಷಯಗಳ ಬಗ್ಗೆ ವಿಮರ್ಶಾತ್ಮಕವಾಗಿ ಆಲೋಚನೆ ಮಾಡ್ತಾನೆ ಮತ್ತು ಆ ವಿಷಯಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತಾನೆ. ಅರ್ಥ ಆಯ್ತಾ? ಯಾರಲ್ಲಿ ವಿಶ್ಲೇಷಕ ಬುದ್ಧಿಶಕ್ತಿ ಹೆಚ್ಚಾಗಿರುತ್ತೆ ಆ ವ್ಯಕ್ತಿ ಯಾವುದೇ ಒಂದು ವಿಷಯವನ್ನು ಅವನಿಗೆ ಕೊಡ್ರಿ ನೀವು, ಆ ವಿಷಯವನ್ನು ಆತ ವಿಮರ್ಶಾತ್ಮಕವಾಗಿ ಆಲೋಚನೆ ಮಾಡ್ತಾನೆ ಮತ್ತು ಅದನ್ನು ವಿಶ್ಲೇಷಣೆ ಮಾಡ್ತಾನೆ. ಇನ್ನು ಇಂತಹ ವಿಶ್ಲೇಷಕ ಬುದ್ಧಿಶಕ್ತಿಯಲ್ಲಿ ಮತ್ತೆ ರಾಬರ್ಟ್ ಸ್ಟರ್ನ್ಬರ್ಗ್ ಅವರು 3 ಅಂಶಗಳು ಅಡಕವಾಗಿವೆ ಅಂತ ಹೇಳ್ತಾರೆ. ಮೊದಲನೇದು ವಿಷಯ ಸಂಗ್ರಹಣೆ, ಅಂದರೆ ಒಂದು ಕಾರ್ಯವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ವಿಷಯವನ್ನು ಸಂಗ್ರಹ ಮಾಡೋದು. ಎರಡನೇ ಅಂಶ ಒಂದು ಕೆಲಸವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡೋದು. ಇನ್ನು ಮೂರನೇ ಅಂಶ ಏನು ಅಂತಂದರೆ ಆ ಕೆಲಸವನ್ನು ಕಾರ್ಯಗತ ಮಾಡುವುದಕ್ಕೆ ಸಂಬಂಧಿಸಿರುವಂಥದ್ದು. ಈ 3 ಅಂಶಗಳು ವಿಶ್ಲೇಷಕ ಬುದ್ಧಿಶಕ್ತಿಯಲ್ಲಿ ಅಡಗಿವೆ ಅಂತ ರಾಬರ್ಟ್ ಸ್ಟರ್ನ್ಬರ್ಗ್ ಹೇಳ್ತಾರೆ. ಇದು ಮೊದಲ ಬುದ್ಧಿಶಕ್ತಿಯ ವಿಧ. ಯಾವುದದು? ವಿಶ್ಲೇಷಕ ಬುದ್ಧಿಶಕ್ತಿ. ಇನ್ನು ಎರಡನೇ ಬುದ್ಧಿಶಕ್ತಿಯ ವಿಧವನ್ನು ನೋಡ್ತಾ ಹೋಗೋಣ. ಅನುಭವಾತ್ಮಕ ಅಥವಾ ಸಂಶೋಧಕ ಬುದ್ಧಿಶಕ್ತಿ. ಇದನ್ನು ಎಕ್ಸ್ಪೀರಿಯನ್ಷಿಯಲ್ ಇಂಟೆಲಿಜೆನ್ಸ್ ಅಂತ ಕೂಡ ಕರೀತಾರೆ.
ವಿನೂತನ ಸಮಸ್ಯೆಗಳನ್ನು ಹಿಂದಿನ ಅನುಭವದ ಆಧಾರದ ಮೇಲೆ ಸೃಜನಾತ್ಮಕವಾಗಿ ಬಗೆಹರಿಸುವುದಕ್ಕೆ ಅನುಭವಾತ್ಮಕ ಅಥವಾ ಸಂಶೋಧಕ ಬುದ್ಧಿಶಕ್ತಿ ಸಂಬಂಧಿಸಿದೆ. ಹೊಸದಾಗಿ ಸಮಸ್ಯೆಗಳು ಉದ್ಭವ ಆಗ್ತವೆ. ಅಂತಹ ಹೊಸ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಬೇಕು ಅಂದರೆ ವ್ಯಕ್ತಿ ಈಗಾಗಲೇ ಪಡೆದಿರತಕ್ಕಂಥ ಅನುಭವದ ಆಧಾರದ ಮೇಲೆ. ಹೀಗಾಗಿನೇ ಇದನ್ನು ಅನುಭವಾತ್ಮಕ ಬುದ್ಧಿಶಕ್ತಿ ಅಂತ ರಾಬರ್ಟ್ ಸ್ಟರ್ನ್ಬರ್ಗ್ ಅವರು ಹೇಳ್ತಾರೆ. ಅನುಭವಾತ್ಮಕ ಬುದ್ಧಿಶಕ್ತಿಯು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ವ್ಯಕ್ತ ಆಗ್ತಾ ಹೋಗುತ್ತೆ. ಒಂದು ಸಮಸ್ಯೆ ಎದುರಾಯಿತು ಅಂತಂದರೆ ಆ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ನಾವೆಲ್ಲ ಹೆಂಗೆ ಕಂಡುಹಿಡಿತೀವಿ ಅಂತಂದರೆ ಈಗಾಗಲೇ ನಮಗೆ ಕೆಲವು ಅನುಭವಗಳು ಆಗಿರ್ತವೆ. ಆ ಅನುಭವದ ಆಧಾರದ ಮೇಲೇ ನಾವು ಬಂದಿರತಕ್ಕಂಥ ಹೊಸ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತಾ ಹೋಗ್ತೀವಿ. ಇದು ಅನುಭವಾತ್ಮಕ ಬುದ್ಧಿಶಕ್ತಿ. ಇನ್ನು ಈ ಅನುಭವಾತ್ಮಕ ಬುದ್ಧಿಶಕ್ತಿ ಹೆಚ್ಚಾಗಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ತನ್ನ ಎಲ್ಲ ಹಿಂದಿನ ಅನುಭವಗಳನ್ನು ಒಟ್ಟುಗೂಡಿಸಿ ಹೊಸ ಸಂಶೋಧನೆಗಳನ್ನು ನಡೆಸ್ತಾನೆ ಅಥವಾ ಹೊಸದನ್ನು ಆವಿಷ್ಕಾರಗೊಳಿಸ್ತಾ ಹೋಗ್ತಾನೆ. ಯಾರಲ್ಲಿ ಅನುಭವಾತ್ಮಕ ಬುದ್ಧಿಶಕ್ತಿ ಹೆಚ್ಚಾಗಿರುತ್ತೆ ಅಥವಾ ಸಂಶೋಧಕ ಬುದ್ಧಿ ಹೆಚ್ಚಾಗಿರುತ್ತೆ ಆತ ತನ್ನ ಎಲ್ಲ ಅನುಭವಗಳನ್ನು ಒಟ್ಟುಗೂಡಿಸಿಕೊಂಡು ಹೊಸ ಸಂಶೋಧನೆಗಳನ್ನು ನಡೆಸ್ತಾನೆ ಹಾಗೂ ಹೊಸದನ್ನು ಆವಿಷ್ಕಾರ ಮಾಡ್ತಾ ಹೋಗ್ತಾನೆ. ಇನ್ನು ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಯಾವ ಮಾಹಿತಿ ತುಂಬ ಮುಖ್ಯವಾದದ್ದು ಅನ್ನುವಂಥದ್ದನ್ನು ಅನುಭವಾತ್ಮಕ ಬುದ್ಧಿಶಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ತಕ್ಷಣವೇ ಗುರುತಿಸ್ತಾನೆ. ಯಾವ ವ್ಯಕ್ತಿ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಯಾವ ಮಾಹಿತಿ ಅಗತ್ಯವಾಗಿದೆ ಅಥವಾ ಯಾವ ಮಾಹಿತಿ ಇದರಲ್ಲಿ ಮುಖ್ಯವಾಗಿದೆ ಅನ್ನೋದನ್ನು ತಕ್ಷಣ ಗುರುತಿಸ್ತಾನೆ, ಅವನಲ್ಲಿ ಅನುಭವಾತ್ಮಕ ಅಥವಾ ಸಂಶೋಧಕ ಬುದ್ಧಿಶಕ್ತಿ ಜಾಸ್ತಿ ಇದೆ ಅಂತಾನೆ ನಾವು ತಿಳ್ಕೋಬೇಕು. ಇನ್ನು ಈ ಅನುಭವಾತ್ಮಕ ಬುದ್ಧಿಶಕ್ತಿಗೆ ಒಂದು ಸಣ್ಣ ಉದಾಹರಣೆಯನ್ನು ನೋಡೋದಾದ್ರೆ ತೆನಾಲಿ ರಾಮನ ಕತೆ ನಮಗೆಲ್ಲ ಗೊತ್ತೇ ಇದೆ. ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಒಬ್ಬ ಅನ್ಯ ಭಾಷಿಕ, ಸುಮಾರು 7-8 ಭಾಷೆ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ಪಂಡಿತ ಬರ್ತಾನೆ. ಆ ಪಂಡಿತ ಬಂದು ಸಭೆಗೆ ಸವಾಲನ್ನು ಹಾಕ್ತಾನೆ. ಏನು ಅಂತಂದರೆ, ನಾನು ಇಷ್ಟೆಲ್ಲ ಭಾಷೆಗಳನ್ನ ಮಾತಾಡ್ತೀನಿ, ಈ ಎಲ್ಲ ಭಾಷೆಗಳಲ್ಲಿ ನನ್ನ ತಾಯಿ ನುಡಿ ಯಾವುದು, ನನ್ನ ಮದರ್ ಟಂಗ್ ಯಾವುದು ಕಂಡುಹಿಡೀರಿ ಅಂತ ಹೇಳಿದಾಗ ಅವಾಗ ತೆನಾಲಿರಾಮ ಏನು ಮಾಡ್ತಾನೆ ಅಂದರೆ ತನ್ನೆಲ್ಲ ಹಿಂದಿನ ಅನುಭವಗಳ ಆಧಾರದ ಮೇಲೆ ಕೆಲವು ಹೊತ್ತಿನಲ್ಲಿ ಏನು ಮಾಡ್ತಾನೆ ಅಂತಂದರೆ ಆ ವ್ಯಕ್ತಿಯ ಮಾತೃಭಾಷೆ ಯಾವುದು ಅನ್ನುವಂಥದ್ದನ್ನು ಕಂಡುಹಿಡಿತಾನೆ. ಇದು ಅನುಭವಾತ್ಮಕ ಅಥವಾ ಸಂಶೋಧಕ ಬುದ್ಧಿಶಕ್ತಿ ಅನ್ನುವಂಥದ್ದು. ಇನ್ನು ಮೂರನೆಯ ಬುದ್ಧಿಶಕ್ತಿ ಯಾವುದು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ, ಸಾಂದರ್ಭಿಕ ಬುದ್ಧಿಶಕ್ತಿ. ಈ ಸಾಂದರ್ಭಿಕ ಬುದ್ಧಿಶಕ್ತಿಯನ್ನು ವ್ಯಾಪಾರಿ ಬುದ್ಧಿ ಅಥವಾ ಬುದ್ಧಿ ಚಾತುರ್ಯ ಅಂತ ಕರೀತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ. ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು ಸೈಕಾಲಜಿಗೆ ಸಂಬಂಧಪಟ್ಟಂಗೆ. ಇದಕ್ಕೆ ದೈನಂದಿನ ಬದುಕಿನಲ್ಲಿ ಎದುರಾಗುವಂಥ ಸಮಸ್ಯೆಗಳನ್ನು ಸಮರ್ಥವಾಗಿ ಪರಿಹರಿಸುವಂಥ ಸಾಮರ್ಥ್ಯವೇ ಸಾಂದರ್ಭಿಕ ಬುದ್ಧಿಶಕ್ತಿ. ಅರ್ಥ ಆಯ್ತಾ? ದೈನಂದಿನ ಬದುಕಿನಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳನ್ನು ಸಮರ್ಥವಾಗಿ ಬಗೆಹರಿಸುವಂಥ ಸಾಮರ್ಥ್ಯವನ್ನೇ ನಾವು ಸಾಂದರ್ಭಿಕ ಬುದ್ಧಿಶಕ್ತಿ ಅಂತ ಕರಿತೀವಿ. ಈ ಸಾಂದರ್ಭಿಕ ಬುದ್ಧಿಶಕ್ತಿಯನ್ನು ವ್ಯಾಪಾರಿ ಬುದ್ಧಿ ಅಥವಾ ಬೀದಿ ಚಾತುರ್ಯ ಅಥವಾ ಇಂಗ್ಲೀಷ್ನಲ್ಲಿ ಇದನ್ನು ಸ್ಟ್ರೀಟ್ ಸ್ಮಾರ್ಟ್ ಅಂತ ಕೂಡ ಕರೀತಾರೆ. ಅರ್ಥ ಆಯ್ತಾ? ಸಾಂದರ್ಭಿಕ ಬುದ್ಧಿಶಕ್ತಿ ಅಂದರೆ ಕಾಂಟೆಕ್ಸ್ಚುವಲ್ ಇಂಟೆಲಿಜೆನ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇನ್ನು ಸಾಂದರ್ಭಿಕ ಬುದ್ಧಿಶಕ್ತಿ ಸಾಮರ್ಥ್ಯವನ್ನು ಅಧಿಕವಾಗಿ ಹೊಂದಿರತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಯಾವುದೇ ಸಂದರ್ಭಕ್ಕೆ ಬಹಳಷ್ಟು ಬೇಗ ಹೊಂದಾಣಿಕೆ ಮಾಡ್ಕೋತಾನೆ. ಸಪೋಸ್ ಒಂದು ವೇಳೆ ಆ ವ್ಯಕ್ತಿ ಆ ಸಂದರ್ಭಕ್ಕೆ ಬೇಗ ಹೊಂದ್ಕೊಳ್ಳಿಕ್ಕಾಗಲಿಲ್ಲ ಅಂತಂದರೆ ಆವಾಗ ಅವನು ಏನು ಮಾಡ್ತಾನೆ ಅಂದರೆ ಆ ಇಡೀ ಸನ್ನಿವೇಶವನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಮಾರ್ಪಾಡು ಮಾಡ್ಕೊಳ್ತಾನೆ. ಇದು ಸಾಂದರ್ಭಿಕ ಬುದ್ಧಿಶಕ್ತಿ. ಎಂತಹದೇ ಸಂದರ್ಭ ಬಂದರೂ ಕೂಡ ಆ ಸಂದರ್ಭಕ್ಕೆ ಹೊಂದಾಣಿಕೆ ಆಗ್ತಾ ಹೋಗೋದನ್ನ ಈ ಸಾಂದರ್ಭಿಕ ಬುದ್ಧಿಶಕ್ತಿ ತೋರಿಸುತ್ತೆ. ಹೀಗಾಗಿ ಇಂತಹ ಈ ಸಾಂದರ್ಭಿಕ ಬುದ್ಧಿಶಕ್ತಿಯನ್ನು ಹೆಚ್ಚಿಗೆ ಹೊಂದಿದವರು ಏನು ಮಾಡ್ತಾರೆ ಅಂತಂದರೆ ಜೀವನದಲ್ಲಿ ಬಹಳ ಬೇಗ ಮೇಲೆ ಬರ್ತಾರೆ ಅನ್ನುವಂಥದ್ದು. ಅರ್ಥ ಆಯ್ತಾ? ಸಾಂದರ್ಭಿಕ ಬುದ್ಧಿಶಕ್ತಿಯನ್ನು ಹೆಚ್ಚಿಗೆ ಹೊಂದಿದವರು ಜೀವನದಲ್ಲಿ ಬಹಳ ಬೇಗ ಮುಂದೆ ಬರ್ತಾರೆ ಅನ್ನುವಂಥದ್ದು. ಇದಿಷ್ಟು ರಾಬರ್ಟ್ ಸ್ಟರ್ನ್ಬರ್ಗ್ ಅವರು ಬುದ್ಧಿಶಕ್ತಿಯ ತ್ರಿಗುಣ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ ನಾವು ವಿಶೇಷ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೇರವಾಗಿ ನಾವು ಏನು ಮಾಡೋಣ ಅಂತಂದರೆ ಬುದ್ಧಿಶಕ್ತಿಯ ಘಟಕದ ಕುರಿತು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಮಹತ್ವದ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಆದ್ಮೇಲೆ ಬುದ್ಧಿಶಕ್ತಿಯನ್ನು ಇಂಗ್ಲೀಷ್ನಲ್ಲಿ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಈ ಇಂಟೆಲಿಜೆನ್ಸ್ ಅನ್ನುವಂಥ ಪದದ ಕನ್ನಡ ಸಂವಾದಿ ರೂಪ ಯಾವುದು ಅಂತಂದರೆ ಬುದ್ಧಿಶಕ್ತಿ ಅನ್ನುವಂಥದ್ದು. ಇನ್ನು ಇಂಗ್ಲೀಷ್ನ ಈ ಇಂಟೆಲಿಜೆನ್ಸ್ ಅನ್ನುವಂಥ ಪದ ಲ್ಯಾಟಿನ್ ಭಾಷೆಯ ಇಂಟೆಲಿಜೆರೆ ಅನ್ನುವಂಥ ಪದದಿಂದ ಬಂದಿದೆ. ಹಾಗಾದರೆ ಈ ಇಂಟೆಲಿಜೆರೆ ಅಂದರೆ ಏನು? ಇಂಟೆಲಿಜೆರೆ ಅಂದರೆ ಪಿಕ್ಔಟ್ ಅಂತ ಅರ್ಥ ಆಗುತ್ತೆ, ಅಥವಾ ಇದನ್ನು ಕನ್ನಡದಲ್ಲಿ ನಾವು ಅರ್ಥೈಸು ಅಂತ ತಿಳ್ಕೋಬಹುದು. ಅರ್ಥ ಆಯ್ತಾ? ಬುದ್ಧಿಶಕ್ತಿ ಅಂತಂದರೆ ಅರ್ಥೈಸು ಅನ್ನುವಂಥ ಅರ್ಥವನ್ನು ಹೊಂದಿದೆ. ಹೀಗಾಗಿ ಈ ಬುದ್ಧಿಶಕ್ತಿ ಅನ್ನುವಂಥದ್ದು ಒಂದು ಜ್ಞಾನಾತ್ಮಕ ಮತ್ತು ಮಾನಸಿಕ ಸಾಮರ್ಥ್ಯ. ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಬುದ್ಧಿಶಕ್ತಿ ಒಂದು ಏನು ಅಂತ. ಇದೊಂದು ಜ್ಞಾನಾತ್ಮಕ ಮತ್ತು ಮಾನಸಿಕ ಸಾಮರ್ಥ್ಯ ಆಗಿದೆ. ಹಾಗಾದರೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯಾಖ್ಯೆಯನ್ನು ನೋಡ್ತಾ ಹೋಗೋಣ. ಬುದ್ಧಿಶಕ್ತಿ ಅಂದರೆ ಅಮೂರ್ತ ಚಿಂತನಾ ಸಾಮರ್ಥ್ಯ, ಕಲಿಕೆಯ ಸಹಜ ಸಾಮರ್ಥ್ಯ, ವಿವಿಧ ಪರಿಸರಗಳಿಗೆ ಸಮಯೋಚಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಹೊಂದಿಕೊಳ್ಳುವಂಥ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳಲಾಗುತ್ತೆ. ಬುದ್ಧಿಶಕ್ತಿ ಅಂತಂದರೆ ವ್ಯಕ್ತಿಯ ಸಾಮಾನ್ಯ ಮಾನಸಿಕ ಶಕ್ತಿ ಅನ್ನುವಂಥದ್ದು ನಮಗೆಲ್ಲ ನೆನಪಿರಬೇಕು. ಇನ್ನು ಟರ್ಮನ್ ಅವರ ಪ್ರಕಾರ ಬುದ್ಧಿಶಕ್ತಿ ಅಂತಂದರೆ ವ್ಯಕ್ತಿಯ ಅಮೂರ್ತ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಇವರು ಹೇಳ್ತಾರೆ. ಇನ್ನು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಪ್ರಮುಖ ಸಿದ್ಧಾಂತಗಳನ್ನು ನೋಡ್ತಾ ಹೋಗೋಣ. ಆಲ್ಫ್ರೆಡ್ ಬೀನೆ ಅವರದು ಏಕಾಂಶವಾದ ಸಿದ್ಧಾಂತ,
ಚಾರ್ಲಸ್ ಸ್ಪಿಯರ್ಮನ್ ಅವ್ರದ್ದು ಆವಾಗಲೇ ತಿಳ್ಕೊಂಡಿದ್ವಿ ದ್ವಿ ಅಂಶವಾದ ಅಥವಾ ದ್ವಿಗುಣ ಸಿದ್ಧಾಂತ. ಇಲ್ಲಿ ಜಿ ಅನ್ನುವಂಥದ್ದು ಸಾಮಾನ್ಯ ಅಂಶ, ಎಸ್ ಅನ್ನುವಂಥದ್ದು ನಿರ್ದಿಷ್ಟ ಅಂಶ. ಇನ್ನು ಜೆಫಿ ಗಿಲ್ಫರ್ಡ್ ಅವರು ಲಾಸ್ಟ್ ಟೈಮ್ ಒಂದ್ಸಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಜೆಫಿ ಗಿಲ್ಫರ್ಡ್ ಅವರು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ 3 ಆಯಾಮದ ಸಿದ್ಧಾಂತವನ್ನು ಹೇಳ್ತಾರೆ. ಇವರ ಪ್ರಕಾರ ಕ್ರಿಯೆ, ವಸ್ತು, ಉತ್ಪನ್ನ ಅನ್ನುವಂಥ 3 ಆಯಾಮಗಳನ್ನು ಬುದ್ಧಿಶಕ್ತಿ ಹೊಂದಿದೆ. ಇನ್ನು ರಾಬರ್ಟ್ ಸ್ಟರ್ನ್ಬರ್ಗ್ ಅವರದ್ದು ಟ್ರೈರಾರ್ಕಿ ಅಥವಾ ತ್ರಿಮುಖ ಸಿದ್ಧಾಂತ, ಇದನ್ನು ತ್ರಿಗುಣ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಇವರ ಪ್ರಕಾರ ಪ್ರಾಯೋಗಿಕ ಬುದ್ಧಿಶಕ್ತಿ, ಘಟಕ ಬುದ್ಧಿಶಕ್ತಿ ಮತ್ತು ಸಂದರ್ಭೋಚಿತ ಬುದ್ಧಿಶಕ್ತಿ ಅನ್ನುವಂಥದ್ದು. ಈ ಹಿಂದೆ ಇದರ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ ನಾವು. ಇದು ರಾಬರ್ಟ್ ಸ್ಟರ್ನ್ಬರ್ಗ್ ಅವರದ್ದು. ಇನ್ನು ಥಾರ್ನ್ಡೈಕ್ ಅವರು ಬಹುಕಾರಕ ಸಿದ್ಧಾಂತವನ್ನು ರೂಪಿಸ್ತಾರೆ, ಮಲ್ಟಿಫ್ಯಾಕ್ಟರ್ ಥಿಯರಿ ಅಂತ ಇದನ್ನು ಕರೀತಾರೆ. ಲೂಯಿಸ್ ಥರ್ಸ್ಟನ್ ಅವರು ತಮ್ಮ ಸಮೂಹಕಾರಕ ಸಿದ್ಧಾಂತದಲ್ಲಿ 7 ಬಗೆಯ ಸಾಮರ್ಥ್ಯಗಳನ್ನು ಬುದ್ಧಿಶಕ್ತಿಯಲ್ಲಿ ಗುರುತಿಸ್ತಾರೆ. ಇನ್ನು ಬರ್ಟ್ ಅವರದ್ದು ಹೈರಾರ್ಕಿ ಸಿದ್ಧಾಂತ, ಹಾವರ್ಡ್ ಗಾರ್ಡ್ನರ್ ಅವರದ್ದು ಬಹುಬುದ್ಧಿಶಕ್ತಿಯ ಸಿದ್ಧಾಂತ. ಇವರು ಕೂಡ 7 ವಿಧದ ಬುದ್ಧಿಶಕ್ತಿಯನ್ನು ಗುರುತಿಸ್ತಾರೆ. ಇದಿಷ್ಟು ಬುದ್ಧಿಶಕ್ತಿ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಹತ್ವದ ಅಂಶಗಳನ್ನು ನೋಡ್ತಾ ಹೋಗೋಣ. ಬುದ್ಧಿಶಕ್ತಿಯ ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯು ಘಂಟಾಕಾರವಾಗಿರುತ್ತದೆ. ಯಾವ ಆಕಾರವನ್ನು ಹೊಂದಿರ್ತದೆ? ಅದು ಘಂಟಾಕಾರವನ್ನು ಹೊಂದಿರ್ತದೆ. ಇನ್ನು ಸಾಮಾನ್ಯ ಸಂಭಾವ್ಯ ರೇಖೆಯನ್ನು ಡ್ಯಾನಿಷ್ ಗಣಿತಶಾಸ್ತ್ರಜ್ಞನಾಗಿರ್ತಕ್ಕಂಥ ಕಾರ್ಲ್ ಗೌಸ್ ಅವರು ರೂಪಿಸ್ತಾರೆ. ಹೀಗಾಗಿ ಇದನ್ನು ಗೌಸಿಯನ್ ವಕ್ರರೇಖೆ ಅಂತ ಕೂಡ ಕರೀತಾರೆ. ನೆನಪಿರ್ಬೇಕು ನಿಮಗೆ, ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯನ್ನು ಏನಂತ ಕರೀತಾರೆ ಅಂತಂದಾಗ ಇದನ್ನು ಗೌಸಿಯನ್ ವಕ್ರರೇಖೆ ಅಂತ ಕರೀತಾರೆ ಅನ್ನುವಂಥದ್ದು ಕೂಡ ನಿಮಗೆ ನೆನಪಿರಬೇಕು. ಇನ್ನು ಜರ್ಮನ್ ದೇಶದ ಖ್ಯಾತ ಮನೋವಿಜ್ಞಾನಿಯಾಗಿರ್ತಕ್ಕಂಥ ವಿಲಿಯಂ ಸ್ಟರ್ನ್ ಏನು ಮಾಡ್ತಾರೆ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಬುದ್ಧಿಶಕ್ತಿ ಸೂಚ್ಯಂಕದ ಪರಿಕಲ್ಪನೆಯನ್ನು ಕೊಡ್ತಾರೆ. ಯಾರು? ವಿಲಿಯಂ ಸ್ಟರ್ನ್ ಅವರು. ಯಾವ ದೇಶದವರು ಇವರು? ಜರ್ಮನ್ ದೇಶದವರು. ವಿಲಿಯಂ ಸ್ಟರ್ನ್ ಬುದ್ಧಿಶಕ್ತಿ ಸೂಚ್ಯಂಕದ ಅಂದರೆ ಐಕ್ಯೂನ ಪರಿಕಲ್ಪನೆಯನ್ನು ಇವರು ಕೊಡ್ತಾರೆ. ಐಕ್ಯೂನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಕೊಟ್ಟವರು ಯಾರು ಅಂತಂದರೆ ವಿಲಿಯಂ ಸ್ಟರ್ನ್ ಅವರು. ಇನ್ನು ಮಾನಸಿಕ ವಯಸ್ಸಿನ ಕಲ್ಪನೆಯನ್ನು ಮೊಟ್ಟ ಮೊದಲು ಪರಿಚಯ ಮಾಡಿದವರು ಯಾರು ಅಂದರೆ ಆಲ್ಫ್ರೆಡ್ ಬೀನೆ ಅವರು. ಆಲ್ಫ್ರೆಡ್ ಬೀನೆ ಅವರನ್ನು ನಾವು ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಾ? ಆಲ್ಫ್ರೆಡ್ ಬೀನೆ ಅವರನ್ನು ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಅಂತ ಕೂಡ ಕರಿತೀವಿ. ಹಾಗೆ ಮಾನಸಿಕ ವಯಸ್ಸಿನ ಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿ ಕೊಟ್ಟವರು ಕೂಡ ಆಲ್ಫ್ರೆಡ್ ಬೀನೆ ಅವರೇ. ಇನ್ನು ಈ ಬುದ್ಧಿಶಕ್ತಿ ಅನ್ನುವಂಥ ಕಾನ್ಸೆಪ್ಟ್ ಬಂದಾಗ ನಮಗೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನುವಂಥದ್ದು ಕೂಡ ನೆನಪಾಗ್ತಾ ಹೋಗಬೇಕು. 1990ರಲ್ಲಿ ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೆ ಅವರು ಮೊಟ್ಟ ಮೊದಲ ಬಾರಿಗೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನುವಂಥ ಪರಿಕಲ್ಪನೆಯನ್ನು ಪರಿಚಯ ಮಾಡ್ತಾರೆ. ಯಾರು? ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೆ ಅವರು. ಯಾವಾಗ? 1990ರಲ್ಲಿ. ಇನ್ನು 1995ರಲ್ಲಿ ಡೇನಿಯಲ್ ಗೋಲ್ಮನ್ ಅನ್ನುವಂಥ ಮನೋವಿಜ್ಞಾನಿ ಏನು ಮಾಡ್ತಾರೆ ಅಂತಂದರೆ ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನುವಂಥ ಕೃತಿಯನ್ನು ಪ್ರಕಟ ಮಾಡುವ ಮೂಲಕ ಈ ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದನ್ನು ಹೆಚ್ಚು ಪ್ರಸಾರ ಮಾಡ್ತಾರೆ. ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನುವಂಥ ಕಾನ್ಸೆಪ್ಟನ್ನು ಅತಿ ಹೆಚ್ಚು ಪ್ರಸಾರ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಡೇನಿಯಲ್ ಗೋಲ್ಮನ್ ಅವರಿಗೆ ಸಲ್ಲುತ್ತೆ. ಯಾರಿಗೆ? ಡೇನಿಯಲ್ ಗೋಲ್ಮನ್ ಅವರಿಗೆ ಸಲ್ಲುತ್ತೆ. ಸೊ ಆದ್ಮೇಲೆ ಇದಿಷ್ಟು ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಈ ತರಗತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ತರಗತಿಯನ್ನು ಲೈಕ್ ಮಾಡಿ. ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ಹೊಸ ವಿಡಿಯೋ ತರಗತಿಯ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯ ತನಕ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.